ಚಿಂತನ. ಪ್ರಸ್ತುತಿ ಪಿಕೆ ಅಬ್ದುಲ್ ರೆಹಮಾನ್. ವಿಶ್ವದಾದ್ಯಂತ ಮುಸ್ಲಿಮರು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂರವರ ತ್ಯಾಗಮಯ ಜೀವನದ ಸ್ಮರಣೆಯನ್ನು ಮಾಡುತ್ತಾ ಬಕ್ರೀದ್ ಅಥವಾ ಈದುಲ್ ಅಜ್ಹಾ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಜಾಗತಿಕ ಮುಸ್ಲಿಮರು ಪವಿತ್ರ ಮಕ್ಕದಲ್ಲಿ ಹಜ್ ಕರ್ಮದಲ್ಲಿ ನಿರತರಾಗಿರುವಾಗಲೇ ಜಗತ್ತಿನ ಎಲ್ಲ ಕಡೆಯ ವಿಶ್ವಾಸಿಗಳು ಅವರೊಂದಿಗಿನ ಐಕ್ಯತೆ ಎಂಬಂತೆ ಬಕ್ರೀದ್ ಆಚರಣೆಯಲ್ಲಿ ಮುಳುಗುತ್ತಾರೆ. 4,000 ವರ್ಷಗಳ ಹಿಂದೆ ಬದುಕಿದ ಇಬ್ರಾಹಿಂ ಅಲೈಹಿಸ್ಸಲಾಂರವರ ತ್ಯಾಗಮಯ ಜೀವನವನ್ನು ಹೊರತುಪಡಿಸಿ ಮನುಷ್ಯ ಇತಿಹಾಸವು ಮುಂದೆ ಸಾಗುವುದರಲ್ಲಿ ಅರ್ಥವಿಲ್ಲ. ಪ್ರತಿ ವರ್ಷದ ಹಬ್ಬಾಚರಣೆಗಳು ಇಬ್ರಾಹಿಮಿ ಸ್ಮರಣೆಗಳ ನವೀಕರಣವಾಗಿರುತ್ತದೆ. ತನ್ನನ್ನು ಸೃಷ್ಟಿಸಿ ಪರಿಪಾಲಿಸಿ ಸಂರಕ್ಷಿಸುತ್ತಿರುವ ವಿಶ್ವಪ್ರಭುವಿನಿಂದ ಎಷ್ಟೊಂದು ದೂರ ಪಾಲಿಸಲು ಸಾಧ್ಯವೋ ಅಷ್ಟೊಂದು ದೂರ ಪಾಲಿಸುತ್ತಿರುವ ಸ್ಥಿತಿಯಲ್ಲಿ ಆಧುನಿಕ ಮಾನವನು ಬದುಕುತ್ತಿದ್ದಾನೆ. ದೇವರೆಂಬ ಹೆಸರಿನಲ್ಲಿ ಪ್ರಕೃತಿಯ ಮುಂದೆಯೂ ಇತರ ವಸ್ತುಗಳ ಮುಂದೆಯೂ ಅತ್ಯಂತ ವಿಧೇಯ ಭಾವದಿಂದ ನಾವು ನಿಲ್ಲುತ್ತೇವೆ. ಈ ಮೂಲಕ ಆಧುನಿಕ ಯುಗದ ಮನುಷ್ಯನು ತನಗೆ ಯಾವೆಲ್ಲ ಘನತೆಗಳಿವೆಯೋ ಅವುಗಳನ್ನೆಲ್ಲ ಸ್ವಯಂ ಹಾಳುಗೆಡವುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇಬ್ರಾಹಿಮಿ ಸಂದೇಶದ ಪ್ರಸ್ತುತತೆಯು ಅರಿವಾಗುತ್ತದೆ. ತನ್ನನ್ನು ಸೃಷ್ಟಿಸಿದ ದೇವನ ಮುಂದೆ ಮಾತ್ರ ತಲೆಬಾಗಿ ಎಂಬ ಕರೆ ಮನುಷ್ಯನನ್ನು ಬಿಗಿದಿರುವ ಎಲ್ಲ ದಾಸ್ಯಗಳ ಸಂಕೋಲೆಗಳಿಂದ ಮುಕ್ತಗೊಳಿಸುತ್ತದೆ. ಈ ಹಬ್ಬದ ಹಿನ್ನೆಲೆಯು ಈ ರೀತಿ ಇರುತ್ತದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ದೇವನಿಂದ ಬಿದ್ದ ಒಂದು ಕನಸಿನಂತೆ ತನ್ನ ಮಗನನ್ನು ಬಲಿ ನೀಡಬೇಕೆಂದು ದೇವವಾಣಿ ಉಂಟಾಗುತ್ತದೆ. ಅದರಂತೆ ಇಬ್ರಾಹಿಮರು ದೇವಾಜ್ಞೆಯನ್ನು ಪಾಲಿಸಲು ಮುಂದಾಗುತ್ತಾರೆ. ಈ ಬಗ್ಗೆ ಪುತ್ರ ಇಸ್ಮಾಯಿಲರ ಒಪ್ಪಿಗೆಯನ್ನೂ ಪಡೆಯುತ್ತಾರೆ. ಬಲಿ ನೀಡಲು ಮುಂದಾದಾಗ ಇಬ್ರಾಹಿಮರಿಗೆ ಪುನಃ ದಿವ್ಯವಾಣಿ ಕೇಳಿಸುತ್ತದೆ. ಅದರಂತೆ ಪುತ್ರ ಬಲಿಗೆ ಬದಲಾಗಿ ಕುರಿಯನ್ನು ಬಲಿ ನೀಡಲು ದೇವನ ಆಜ್ಞೆ ಉಂಟಾಗುತ್ತದೆ. ಇಬ್ರಾಹಿಮರು ದೇವನ ಪರೀಕ್ಷೆಯಲ್ಲಿ ವಿಜಯಿಯಾಗುತ್ತಾರೆ. ಅದನ್ನೇ ನಾವು ಬಕ್ರೀದ್ ಎನ್ನುತ್ತೇವೆ. ಜಗತ್ತಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಹುದೇವಾರಾಧನೆ ಮತ್ತು ದುರಹಂಕಾರಿ ಪ್ರಭುತ್ವದ ವಿರುದ್ಧ ಜನಪ್ರಿಯ ಕ್ರಾಂತಿಕಾರಿ ಶಬ್ದಗಳು ಮೊಳಗಿರುವುದು ಇಬ್ರಾಹಿಂ ಅಲೈಹಿಸ್ಸಲಾಂರವರ ಇತಿಹಾಸದಲ್ಲಿ ಮಾತ್ರ. ಅವರ ಕ್ರಾಂತಿಯ ಕಹಳೆ ನಿರಂಕುಶ ಪ್ರಭುತ್ವದ ನೆಲೆಗಟ್ಟನ್ನು ಅಲುಗಾಡಿಸಿತು. ಆಡಳಿತ ವರ್ಗವು ಇಬ್ರಾಹಿಮರಿಗೆ ಅಗ್ನಿಯ ಶಿಕ್ಷೆಯನ್ನು ವಿಧಿಸಿತು. ಕೊನೆಗೆ ತನ್ನ ಪ್ರೀತಿಯ ಪುತ್ರನನ್ನು ದೇವನಿಗಾಗಿ ಬಲಿ ನೀಡಬೇಕೆಂಬ ದೇವಾಜ್ಞೆ ಉಂಟಾದಾಗ ಅವರು ವಿಚಲಿತರಾಗಲಿಲ್ಲ. ಪ್ರೀತಿಯ ಪುತ್ರ ಇಸ್ಮಾಯಿಲರನ್ನು ಪತ್ನಿ ಹಾಜರಾಳನ್ನು ಸುಡುವ ಮರುಭೂಮಿಯಲ್ಲಿ ಉಪೇಕ್ಷಿಸಲು ಆಜ್ಞೆಯುಂಟಾದಾಗಲೂ ಹಿಂಜರಿಯಲಿಲ್ಲ. ಕೆಲವೊಂದು ಘಟನೆಗಳಿಂದ ಇಬ್ರಾಹಿಮರನ್ನು ಅಳೆಯುವುದು ಸಾಧ್ಯವಿಲ್ಲ. ಅವರು ಒಂದು ಇತಿಹಾಸವಾಗಿದ್ದರು, ಅವರು ಒಂದು ಜನಾಂಗವಾಗಿದ್ದರು. ಪವಿತ್ರ ಕುರ್ಆನಿನ ಮೂಲಕ ದೇವಮಿತ್ರರೆಂದು ಜನನಾಯಕರೆಂದು ಬಣ್ಣಿಸಲ್ಪಟ್ಟರು. ಇಬ್ರಾಹಿಂ ಅಲೈಹಿಸ್ಸಲಾಂರವರು ವಿಶ್ವದ ಪ್ರಮುಖ ಧರ್ಮಗಳಾದ ಇಸ್ಲಾಂ, ಕ್ರೈಸ್ತ ಹಾಗೂ ಯಹೂದಿ ಧರ್ಮಗಳ ಮಧ್ಯೆ ಬೆಸುಗೆಯನ್ನು ನಿರ್ಮಿಸಿದರು. ಇಬ್ರಾಹಿಮರು ಇಡೀ ಒಂದು ಸಮೂಹವನ್ನು ದೇವನೊಂದಿಗೆ ಬೆಸೆಯುವ ಕೆಲಸವನ್ನು ಮಾಡಿದರು. ಭೂಮಿಯ ಮೇಲೆ ಏಕದೇವ ಆರಾಧನೆಗಾಗಿ ನಿರ್ಮಿಸಲಾದ ಪ್ರಪ್ರಥಮ ದೇವಾಲಯ ಸೌದಿ ಅರೇಬಿಯಾದ ಮಕ್ಕಾ ಪಟ್ಟಣದಲ್ಲಿರುವ ಕಅಬಾ ನಿರ್ಮಾಣದ ವೇಳೆ ಇಬ್ರಾಹಿಮರು ಪುತ್ರ ಇಸ್ಮಾಯಿಲರೊಡಗೂಡಿ ಈ ರೀತಿ ಪ್ರಾರ್ಥಿಸುತ್ತಾರೆ: ಹೇ ದೇವ, ನಿನ್ನ ಸ್ಮರಣೆಗಾಗಿ ಈ ಭೂಮಿಯಲ್ಲಿ ಭವ್ಯವಾದ ಒಂದು ಮಂದಿರವನ್ನು ನಮಗೆ ನೀಡು. ತನ್ಮೂಲಕ ಒಂದು ಸಂಸ್ಕೃತಿಯನ್ನು, ಒಂದು ನಾಗರಿಕತೆಯನ್ನು ನೀನು ಜಗತ್ತಿಗೆ ನೀಡು. ಇಬ್ರಾಹಿಮರ ಜೀವನದ ಪ್ರತಿಯೊಂದು ನಿಮಿಷಗಳು ಅತ್ಯಂತ ಸಮರ್ಪಣ ಸಾಂದ್ರವಾಗಿತ್ತು. ತನ್ನ ಪ್ರಭು, ನೀನು ನನಗೆ ಸಂಪೂರ್ಣ ಸಮರ್ಪಿತನಾಗು ಎಂದು ಹೇಳಿದ್ದೇ ತಡ ನಾನು ಸರ್ವಲೋಕ ಸಂರಕ್ಷಕನಾದ ದೇವನಿಗೆ ಶರಣಾದೆ ಎಂದು ತಮ್ಮ ಜೀವನದ ಮೂಲಕ ಸಾಕ್ಷ್ಯವನ್ನು ವಹಿಸುತ್ತಾರೆ. ಸಂಸ್ಕೃತಿ, ನಾಗರಿಕತೆ ಇಲ್ಲದ ಸಮಾಜಕ್ಕೆ ಇತಿಹಾಸವಿಲ್ಲ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸಮಾಜಕ್ಕೆ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ನೀಡಿದರು. ಆದುದರಿಂದ ಅಂದಿನ ಸಮಾಜವು ಇಂದೂ ಗುರುತಿಸಲ್ಪಡುತ್ತದೆ. ಇಬ್ರಾಹಿಮರ ಜೀವನ ಪ್ರಸ್ತುತವಾಗುವುದು ಈ ಹಿನ್ನೆಲೆಯಲ್ಲಿ. ಇದುವರೆಗೆ ಪಿಕೆ ಅಬ್ದುಲ್ ರೆಹಮಾನ್ ಅವರಿಂದ ಚಿಂತನ ಕೇಳಿದಿರಿ.